ಹೆಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಫೈನಲಿ ತಿರುಪತಿಗೆ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದಿದ್ದು. ಸೊ ಫಸ್ಟ್ ನಾನು ಲಾಸ್ಟ್ ವಿಸಿಟ್ ಆಗಿದ್ದಿದ್ದು ಅಂದರೆ ನಾನು 10th ಇದ್ದಾಗ. ಸೊ ಮೋರ್ ದೆನ್ 7 years ಆಗ್ತಾಯಿದೆ ಹೋಗಿ ಬಂದು. ಸೊ ಇವಾಗ ನಾನು ಸ್ಟಾರ್ಟ್ ಆಗ್ತಾಯಿದ್ದೀನಿ. ಸೊ ನಮ್ಮೂರಿಂದ ಅಂದರೆ ಬಂಗಾರಪೇಟೆಯಿಂದ ನಾವು ಸ್ಟಾರ್ಟ್ ಆಗ್ತಾಯಿದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ಟ್ರೈನ್ ಅಂತ. ಸೊ ಟ್ರೈನ್ ಎಷ್ಟೊತ್ತಿಗಿದೆ ಅಂದರೆ 8:46ಗೆ ತಿರುಪತಿ ಟ್ರೈನ್. ಸೊ ಇದು ಸೂಪರ್ ಫಾಸ್ಟು. ಸೊ ಆಲ್ಮೋಸ್ಟ್ ನಾವು 1:30ಗೆಲ್ಲ ತಿರುಪತಿಲಿ ರೀಚ್ ಆಗ್ತೀವಿ. ಸೊ ಆಲ್ರೆಡಿ ಇದಕ್ಕೆ ನಾವು ರಿಸರ್ವೇಷನ್ ಕೂಡ ಮಾಡಿಸಿದ್ವಿ. ಸೊ ಟಿಕೆಟ್ ಕೂಡ ಮತ್ತು ಇವಾಗೂ ಅಷ್ಟೇ. ಸೊ ರಿಸರ್ವೇಷನ್ ಮಾಡ್ಕೊಂಡ್ರೆ ಆರಾಮಾಗಿ ಹ್ಯಾಪಿಯಾಗಿ ಹೋಗಿ ಬರ್ಬೋದು. ಸೊ ನೋಡಿದ್ರಲ್ಲ, ಇಲ್ಲಿ ಟ್ರೈನ್ ನಾವು ಕೂತಿರೋದಾಗ ರಾತ್ರಿ ನಿಜವಾಗ್ಲೂ ಜನನೇ ಇಲ್ಲ ಗೊತ್ತಾ, ಇಷ್ಟು ಕಮ್ಮಿ ಇದ್ದಾರೆ ಅಂದರೆ. ಈವನ್ ಇವಾಗ ಫೆಬ್ ಮಂತ್ ಬೇರೆ. ಸೊ ಈ ಮಂತಲ್ಲಿ ಆಲ್ಮೋಸ್ಟ್ ರಶ್ ಅನ್ನೋದು ಕಮ್ಮಿ ಇರುತ್ತೆ ಅಂತ ಅಂದ್ಕೋತಿದ್ದೀವಿ. ಸೊ ಅಲ್ಲಿ ಹೋದ್ ನೋಡ್ಮೇಲೆ ಗೊತ್ತಾಗುತ್ತೆ. ಸೊ ನಾವೆಲ್ಲ ನೋಡಿದ್ರೆ ಟ್ರೈನಲ್ಲಿ ಆಲ್ಮೋಸ್ಟ್ ಯಾವ ಪೀಪಲ್ಸೇ ತುಂಬ ಕಮ್ಮಿ ಆಗಿದ್ದಾರೆ ನಿಜವಾಗ್ಲೂ. ನಮ್ಮ ಟ್ರೈನ್ ಆದರೆ ಬಂಗಾರಪೇಟೆಯಿಂದ ಸ್ಟಾರ್ಟ್ ಆಯಿತು. ಸೊ ಇದು ಹೋಗ್ತಾ ಇದೆ. ಸೊ ನಿಜವಾಗ್ಲೂ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಹೋಗಬೇಕು ಅನ್ನೋ ತುಂಬ ಸತಿ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ಹೋಗೋಕ್ಕಂತೂ ಆಗಲೇ ಇಲ್ಲ. ಬಟ್ ಫೈನಲಿ ದೇವ್ರು ಕರ್ಸ್ಕೊತಿದ್ದಾನೆ. ಸೊ ತಿರುಮಲಗೆ ವಿಸಿಟ್ ಆಗೋದಕ್ಕೆ. ಸೊ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ಹೋಗ್ತಾ ಇರಬೇಕಾದ್ರೆ ಸೊ ಮಾರ್ನಿಂಗ್ ಕೂಡ ಬ್ರೇಕ್ಫಾಸ್ಟ್ ಏನು ತಿಂದಿರಲಿಲ್ಲ. ಸೊ ಅದಕ್ಕೆ ಅಮ್ಮ ಮನೇಲೇ ಅವಲಕ್ಕಿ ಮಾಡಿಕೊಟ್ಟು ಈ ರೀತಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಸೊ ಅವಲಕ್ಕಿ ಚಿತ್ರಾನ್ನ ಮಾಡಿಕೊಟ್ಟಿದ್ರು. ಸೊ ಇದನ್ನೇ 2 ಟೈಮ್ಸ್ಗೆ ಮಾರ್ನಿಂಗ್ ಒಂದ್ಸತಿ, ಆಫ್ಟರ್ನೂನ್ ಇಲ್ಲಕ್ಕೂ ಒಂದ್ಸತಿ ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಇದನ್ನು ತಿಂದುಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ಸೊ ಸೀನರಿ ನೋಡ್ಕೊಂಡಿದ್ದೆ. ನನಗಂತೂ ವಿಂಡೋ ಸೀಟಲ್ಲೇ ತುಂಬ ಇಷ್ಟ. ಸೊ ವಿಂಡೋ ಸೀಟಲ್ಲಿ ಕುತ್ಕೊಂಡು ಸೊ ಇದು ಕಾಟ್ಪಾಡಿ ಜಂಕ್ಷನ್ ಹತ್ರ ಮತ್ತೆ ಸ್ಟಾಪ್ ಆಯಿತು. ಸೊ ಇದು ಆ್ಯಕ್ಚುಲಿ ಸೂಪರ್ ಫಾಸ್ಟ್ ಇರೋದ್ರಿಂದ ನಮಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ನಿಲ್ಲಿಸಲ್ಲ. ಓನ್ಲಿ ಮೇನ್ ಜಂಕ್ಷನ್ಸಲ್ಲಿ ಮಾತ್ರ ನಿಲ್ಲಿಸ್ತಾರೆ. ಹಾಗೆ ಟ್ರೈನಲ್ಲೂ ಗೋಬಿ ಅದು ಇದು ಅಂತ ವೆರೈಟಿ ಆಫ್ ಐಟಮ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ತೊಗೊಂಡು ಕೂಡ ತಿನ್ಬೋದು. ನಾನಂತೂ ಡ್ರೈ ಗೋಬಿ ತೊಗೊಂಡು ತಿಂದೆ ಮತ್ತು ಚಿಪ್ಸ್ ತೊಗೊಂಡು ತಿಂದೆ. ಸೊ ಅಷ್ಟೇ, ಅದಕ್ಕಿಂತ ಜಾಸ್ತಿ ತಿನ್ನಲಿಲ್ಲ. ಯಾಕಂದರೆ ಜರ್ನಿ ಮಾಡಬೇಕಾದ್ರೆ ಇದೆ ಅವು ಇವು ತಿನ್ನೋದು ಹಾಕಿ ಅಂತ ತಿನ್ನಲಿಲ್ಲ. ಸೊ ಆಮೇಲೆ ಇದು ಓಡ್ತು ಇಲ್ಲಿಂದ. ಸೊ ನೋಡ್ರೆ ನಿಜವಾಗೂ ಯಾವಾಗಲೂ ಸಿಟಿಲಿ ಇದ್ದು ಗ್ರೀನರಿ ಮತ್ತು ನೇಚರ್ ನೋಡಿದರೆ ಇದು ಹೆಂಗಿರುತ್ತೆ ನೋಡಿ. ನಮ್ಮ ಡ್ಯಾಡಿ ಆದರೆ ಮಲ್ಕೊಂಬಿಟ್ಟಿದ್ದಾರೆ ಫುಲ್ ಸ್ಲೀಪಿ. ಸೊ ನಾನಂತೂ ನಿದ್ದೆ ಬರ್ತಿಲ್ಲ ನನಗಂತೂ. ಸೊ ಫಸ್ಟ್ ನನಗಂತೂ ಯಾವಾಗ ಹೋಗಿ ದರ್ಶನ ಮಾಡ್ಕೋತೀನಿ, ಯಾವಾಗ ತಿರುಪತಿಲಿ ಇಳ್ಕೊತೀನಿ ಅಂತ. ಸೊ ಫೈನಲಿ ನಾವು ಅದೇ ತಿರುಪತಿಲಿ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಬಿಟ್ವಿ. ಸೊ 1:30 ಎಕ್ಸಾಕ್ಟ್ 1:30ಗೆಲ್ಲ ನಾವು ತಿರುಪತಿಲಿ ರೀಚ್ ಆಗಿಬಿಟ್ವಿ. ಸೊ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಬಿಟ್ವಿ. ಸೊ ಇಲ್ಲಿಂದ ಸೊ ಇವಾಗ ಇಲ್ಲಿ ನೋಡಿದ್ರೆ ನಾನು ಟ್ರೈನ್ದಂತೂ ಎಲ್ಲರೂ ಆಲ್ಮೋಸ್ಟ್ ಇಳ್ಕೊತಾ ಇದ್ದಾರೆ. ಸೊ ನೋಡಿದ್ರೆ ಇಲ್ಲಿ ಟ್ರೈನ್ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ಹೋಗ್ತಿದೆ. ಮತ್ತು ನೋಡಿದ್ರೆ ರೈಲ್ವೆ ಸ್ಟೇಷನಲ್ಲಿ ಅಷ್ಟು ಜನ ಕೂಡ ಕಾಣಿಸ್ಲಿಲ್ಲ. ಸೊ ನಾವು ಇಲ್ಲಿಂದ ಮೂವ್ ಆಗ್ತಾಯಿದ್ದೀವಿ ನಡ್ಕೊಂಡು ಬಸ್ ಸ್ಟಾಪ್ ಹತ್ರಕ್ಕೆ ಹೋಗೋಣ ಅಂತ. ಸೊ ನಾವು ಫಸ್ಟ್ ರೈಲ್ವೆ ಸ್ಟೇಷನಿಂದ ಹೋಗ್ತಾಯಿದ್ದು ವಿಷ್ಣು ನಿವಾಸ ಅಂತ ಇದೆ. ಸೊ ನಮ್ಮ ರೈಲ್ವೆ ಸ್ಟೇಷನಿಂದ ರೈಟ್ ಸೈಡ್ ಹೋದರೆ ಅಲ್ಲಿ ಒಂದು ವಿಷ್ಣು ನಿವಾಸ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲೇ ನಮಗೆ ಈ ರೀತಿ ಕ್ಯೂ ಅನ್ನೋದು ಕಾಣಿಸುತ್ತೆ. ಇದು ಏನಕ್ಕೆ ಕ್ಯೂ ಅಂತಂದರೆ ಫ್ರೀ ದರ್ಶನ ಹೋಗೋರಿಗೆ ಟಿಕೆಟ್ಸ್ ಇರುತ್ತೆ. ಸೊ ಆ ಟಿಕೆಟ್ಸಿಂದ ನಮಗೆ ಇನ್ನೂ ಬೇಗ ದರ್ಶನ ಆಗೋದಕ್ಕೆ, ಬಿಕಾಸ್ ಫ್ರೀ ದರ್ಶನದಲ್ಲಿ ಹೋದರೆ ನಮ್ಗೆ ಆಲ್ಮೋಸ್ಟ್ 8ಇಂದ 24 hours ಆಗ್ಬೋದು. ಎಷ್ಟೊತ್ತಾಗುತ್ತೆ ಅಂತ ನಂಗೆ ಗೊತ್ತಾಗಲ್ಲ. ಬಟ್ ಈ ಟಿಕೆಟ್ಸ್ ನಾವು ಈ ರೀತಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋದು ತೊಗೊಂಡ್ರೆ ಆ ಟಿಕೆಟ್ಸಿಂದ ನಮಗೆ 2 to 3 hours ಒಳಗಡೆ ನಮಗೆ ದರ್ಶನ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಸೊ ಕ್ಯೂವಲ್ಲಿ ನಮ್ಗೆ ಆಲ್ಮೋಸ್ಟ್ 1 hour ಆಯಿತು. ಸೊ ಆ ಟಿಕೆಟ್ಸ್ ಹೆಂಗಿರುತ್ತೆ ಅಂದರೆ ಮೀನ್ಸ್ ಅವರು ಟೈಮಿಂಗ್ಸ್ ಪ್ರಕಾರ ಕೊಡ್ತಾರೆ. ಲೈಕ್ ಮಾರ್ನಿಂಗ್ ದರ್ಶನ ಮತ್ತು ಆಫ್ಟರ್ನೂನು ಮತ್ತು ಈವ್ನಿಂಗು ಮತ್ತು ನೈಟ್ ಈ ರೀತಿ 4 ಟೈಮಿಂಗ್ಸಲ್ಲಿ ದರ್ಶನ ಕೊಡ್ತಾರೆ. ಬಟ್ ನಾವು ಅವ್ರು ಕೊಟ್ಟಿರೋ ಟೈಮಿಂಗನ್ನ ಇರೋದ್ರಿಂದ ಆಫ್ಟರ್ ಹೋಗ್ಬೋದಿತ್ತು. ಬಿಫೋರ್ ಲೈಕ್ ಇವಾಗ ಅವರು 1 o'clockಗೆ ದರ್ಶನ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಟಿಕೆಟಲ್ಲಿ. ಸೊ ಆ 1 o'clockದು ನಾವು ಆ 1 o'clock ಮೇಲಾದರೂ ಕೂಡ ನಾವು ದರ್ಶನಕ್ಕೆ ಹೋಗ್ಬೋದು. ಸೊ ನಾವು ಅದು ಟಿಕೆಟ್ಸ್ ತೊಗೊಂಡ್ಬಿಟ್ವಿ. ಸೊ ಟಿಕೆಟ್ಸ್ ತೊಗೊಂಡು ಇಲ್ಲಿ ಇದು ಬಂದುಬಿಟ್ಟು ಲಾಕರ್ಸ್ ಅನ್ನమాట. ನಮಗೆ ರೂಮ್ಗಳು ತೊಗೊಳೋಕ್ಕೆ ಲೈಕ್ ಅವೈಲಬಿಲಿಟಿ ಇಲ್ಲ ಅಂದಾಗ, ಲೈಕ್ ಎಲ್ಲ ಬುಕ್ ಆಗೋಗಿದೆ ಅಂದಾಗ ಇಲ್ಲಿ ನಮಗೆ ಫ್ರೀಯಾಗಿ ಲಾಕರ್ಸ್ ಕೊಡ್ತಾರೆ. ಮತ್ತು ಇಲ್ಲೇ ಕೂಡ ಸ್ಟೇ ಆಗ್ಬೋದು ಮತ್ತು ಫ್ರೆಶ್ ಅಪ್ ಆಗೋದಕ್ಕೆ ಕೂಡ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ನಾವದು ಇಲ್ಲಿ ಫಸ್ಟ್ ಬಂದು ಲಾಕರ್ಸ್ ತೊಗೊಂಡ್ಬಿಟ್ವಿ. ಸೊ ತೊಗೊಂಡು ಫೈನಲಿ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಆಗಿಬಿಟ್ವಿ. ನಾನು ಹತ್ತಿದ್ದೆ ಲಾಸ್ಟ್ ಅಂದರೆ 10th ಹತ್ತಿದ್ದೆ ಲಾಸ್ಟ್. ನನಗೆ ಅದಂತೂ ತುಂಬಾ ಅಷ್ಟೂ ನೆನಪಿಲ್ಲ ಹತ್ತಿರೋದು ಕೂಡ. ಸೊ ಹತ್ತುತ್ತಾ ನನಗಂತೂ ಫಸ್ಟು 500 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ನಿಜವಾಗಿ ನೋಡಿ ಹೆಂಗಿದೆ ನನ್ನ ಫೇಸು, ಟಯರ್ಡ್ ಆಗೋಯ್ತು ಅವಾಗಲೇ. ನಾವದೇ ಜರ್ನಿ ಸ್ಟಾರ್ಟ್ ಮಾಡಿದ್ದು ಸ್ಟೆಪ್ಸ್ ಹತ್ತೋದಕ್ಕೆ 5:30ಗೆಲ್ಲನೂ ನಾವು ಪೂಜೆ ಮಾಡಿ ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಹತ್ತುತ್ತಾ ಅಷ್ಟೂ ಜನ ಕೂಡ ಇಲ್ಲ ಮತ್ತು ಅಷ್ಟು ತುಂಬಾ ಸುಸ್ತಾಗ್ತಿಲ್ಲ. ಯಾಕಂದರೆ ಅವಾಗವಾಗ ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ನ ತೊಗೊಂಡು ತಿನ್ಕೊಂಡು ನಿಧಾನಕ್ಕೆ ಹತ್ತುತ್ತಾ ಇದ್ವಿ. ಹರಿಬರಿಲಿ ಕೂಡ ಹತ್ತಲಿಲ್ಲ. ನಾನೇ ಸ್ಲೋ ಅಂದರೆ ನಮ್ಮ ಡ್ಯಾಡಿ ನನಗಿಂತ ಸ್ಲೋ ಹತ್ಕೊಂಬರ್ತಾಯಿದ್ರು. ಸೊ ಅಲ್ಲಲ್ಲಿ ಕುತ್ಕೊಂಡು ನಿಧಾನಕ್ಕೆ
ಹತ್ಕೊಂಡು ಬಂದ್ವಿ. ಇದು ಫಸ್ಟ್ ಗೋಪುರ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಮಗೆ. ಸೊ ನೋಡಿದ್ರೆ ಇಲ್ಲಂತೂ ನೋಡಿ, ಇಲ್ಲಿ ನಿಜವಾಗ್ಲೂ ಇದು ಫಸ್ಟ್ ಗೋಪುರ ನಮಗೆ ಸಿಕ್ಕಿದ್ದು. ಸ್ಟೆಪ್ಸ್ ಹತ್ತಿ ಫಸ್ಟ್ ಕಂಪ್ಲೀಟ್ ಮಾಡಿದೆ ನೋಡಿ. ಇಲ್ಲಿ ಗಾಳಿ ಗೋಪುರಂ ಅಂತ ಆಂಜನೇಯದು. ನಿಜವಾಗ್ಲೂ ತುಂಬ ಈ ಟೆಂಪಲ್ ಅಂತೂ ನಿಜವಾಗ್ಲೂ ನಾವು ಸ್ಟೆಪ್ಸ್ ಹತ್ತಬೇಕಾದ್ರೆ ಇದನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು. ತುಂಬಾ ಚೆನ್ನಾಗಿದೆ. ನಾನು ಅವಾಗ ನೋಡಿದಾಗೂ ಇವಾಗ ನೋಡಿದಾಗೂ ನನಗೇ ಏನೂ ನೆನಪೇ ಇಲ್ಲ. ಅವಾಗ ಒಂಥರ ಇವಾಗ ಒಂಥರ ಅನ್ನಿಸ್ತಿದೆ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇಲ್ಲೂ ಒಂದು ನಾವು ಬೆಟ್ಟ ಹತ್ತಬೇಕಾದ್ರೆ ನಮಗೆ ತುಂಬಾ ಆಂಜನೇಯ ದೇವಸ್ಥಾನಗಳು ಸಿಗುತ್ತೆ. ಸೊ ಈ ಆಂಜನೇಯ ದೇವಸ್ಥಾನದಲ್ಲಿ ದಾರ ಕಟ್ತಾಯಿದ್ರು. ಸೊ ದಾರ ಕೂಡ ಕಟ್ಟಿಸ್ಕೊಂಡೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಅದಕ್ಕೋಸ್ಕರ 10 ರೂಪೀಸ್ ಕೊಟ್ಟು ನಾನೊಂದು, ನಮ್ಮ ಪಪ್ಪ ಒಂದು ದಾರ ಕಟ್ಟಿಸ್ಕೊಂಡ್ವಿ. ಮತ್ತು ಇಲ್ಲಿ ಪ್ರತಿಯೊಂದು ಕಡೆಯೂ ನಮಗೆ ತುಂಬಾ ನಮಗೆ ಆಂಜನೇಯ ದೇವಸ್ಥಾನ ಕಾಣಿಸುತ್ತೆ. ಸೊ ನೋಡಿ, ನನಗಂತೂ ಹತ್ತುತ್ತಾ ಫುಲ್ ಸುಸ್ತಾಗ್ತಿತ್ತು. ಮತ್ತು ಬಟ್ ಹತ್ತಲೇಬೇಕು ಅಂತ ಹತ್ತುತ್ತಾ ಇದ್ದೀವಿ. ನಮಗೆ ಅವರು ದರ್ಶನ ಟಿಕೆಟ್ ಕೊಟ್ಟಿದ್ದು 1 o'clockಗೆ. ಸೊ ಅದು ಏನಾಯಿತು ಅಂತ ನಾನು ಹೇಳ್ತೀನಿ. ಸೊ 1 o'clock ದರ್ಶನ ಟಿಕೆಟ್ ಕೊಟ್ಟಿದ್ರು ಆಫ್ಟರ್ನೂನು. ಸೊ ನಾವೇನು ಅಂದ್ಕೊಂಡ್ವಿ, ಸೊ ಬಿಫೋರ್ 1 o'clock ನಾವು ಅಲ್ಲಿರಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಮ್ಗೆ ಆಮೇಲೆ ಗೊತ್ತಾಗಿದ್ದು, ನಾವು ಬೆಟ್ಟ ಹತ್ತಿ ಆದಮೇಲೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಕೇಳಿದ್ರೆ ಆವಾಗ ನಮಗೆ ಇನ್ಫಾರ್ಮೇಷನ್ ಸಿಕ್ತು, ಲೈಕ್ ಆಫ್ಟರ್ 1 o'clock ಕೂಡ ನಾವು ಆ ಟಿಕೆಟು ಯೂಸ್ ಮಾಡ್ಕೊಬೋದು ಅಂತ. ಸೊ ಈ ರೀತಿಯಾಗಿ ನಮಗೆ ಅದು ಟೈಮಿಂಗ್ಸ್ ಆಗೋದ್ರೂ ಆ 24 hours ನಮಗೆ ಆ ಡೇ ಪೂರ್ತಿ ಆ ಟೈಮಲ್ಲಿ ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದರೆ ಆ 1 o'clock ಬಿಫೋರ್ ಹೋಗೋಕ್ಕಾಗಲ್ಲ. ಆಫ್ಟರ್ 1 o'clock ನಾವು ಹೋಗಿ ದರ್ಶನಕ್ಕೆ ಹೋಗ್ಬೋದು ಅಂತ ಅವ್ರು ಹೇಳಿದ್ರು. ಸೊ ನಾವು ಬೆಟ್ಟ ಹತ್ಬೇಕಾದ್ರೆ ನಾನು ಹೋಗ್ತಾ ಅಲ್ಲಿ ಜಿಂಕೆಗಳು ಕಾಣಿಸ್ತಾ ಇಲ್ಲ ಅಂತ ನೋಡ್ಕೊಂಡಿದ್ದೆ. ಬಟ್ ಆಮೇಲೆ 2800 ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ಜಿಂಕೆಗಳು ಕಾಣಿಸ್ತು. ಅಲ್ಲೊಂದು ಇದೆ, ತುಂಬಾ ಕಮ್ಮಿಯಾಗಿ ಕಾಣಿಸ್ತು. ಬಟ್ ನಾನು ಪ್ರೀವಿಯಸ್ಸಾಗಿ ಬಂದಾಗ ನಿಜವಲ್ಲೂ ತುಂಬಾ ಜಾಸ್ತಿ ಒಂದು ಕಾಣಿಸ್ತು. ಮತ್ತು ಅದಕ್ಕೆ ಫ್ರೂಟ್ಸ್ ಎಲ್ಲ ತಿನ್ನಿಸಿ ನಂಗೆ ಚೆನ್ನಾಗಿ ನೆನಪಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೋತಿಗಳೆಲ್ಲ ಇದೆ. ಸೊ ನಮ್ಮ ಕೋತಿಗಳು ಕಾಣಿಸಿಲ್ಲ ಅಂದರೆ ಹೇಗೆ, ನಾವು ತಿರುಪತಿ ಬೆಟ್ಟ ಹತ್ತುತ್ತಾ ಇರಬೇಕಿದ್ದಾಗ ನಮಗೆ ಜಿಂಕೆಗಳು ಕೋತಿಗಳೆಲ್ಲ ಕಾಣಿಸಿದ್ರೆ ಒಂಚೂರು ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಸೊ ಇಲ್ಲಿ ನೋಡಿ, ಪ್ರತಿಯೊಂದು ದೇವಸ್ಥಾನದ ಹತ್ರನೂ ನಮ್ಮ ಪಪ್ಪ ಏನು ಮಾಡ್ತಿದ್ದಾರೆ, ಕರ್ಪೂರ ಅಂಟಿಸ್ಕೊಂಡು ಹೋಗ್ತಾರೆ. ಎಲ್ಲೂ ಮಿಸ್ ಮಾಡಲಿಲ್ಲ. ಇಲ್ಲಿ 7-8 ಸಿಗುತ್ತೆ ನಮಗೆ ದೇವ್ರುಗಳು. ಸೊ ಅಲ್ಲೆಲ್ಲ ಪ್ರತಿಯೊಂದು ಕಡೆಯೂ ದೀಪನ ಅಂಟಿಸ್ಕೊಂಡು ಹೋಗ್ತಾ ಇದ್ವಿ. ಮತ್ತು ತುಂಬ ಜನ ಇಲ್ಲಿ ಹರಕೆನ ಹೊತ್ಕೊಂಡು ಅದಕ್ಕೆ ಬೆಟ್ಟದ್ರಲ್ಲಿ ಸ್ಟೆಪ್ಸ್ಗೆ ಅರಿಶಿನ ಕುಂಕುಮನ ಇಟ್ಕೊಂಡು ಹೋಗ್ತಾರೆ. ಕೆಲವರು ಕರ್ಪೂರನೂ ಹಚ್ತಾ ಹೋಗ್ತಾರೆ. ಸೊ ನನಗಂತೂ ಸ್ವಲ್ಪ ಹತ್ತಿ ಟಯರ್ಡ್ ಅನಿಸ್ತು. ಮತ್ತು ಹಾಗೆಯೇ ನಾನಂತೂ ಹೆವಿ ಖಾರ ಐಟಮ್ಸು ಸ್ನ್ಯಾಕ್ಸ್ ತಿನ್ನಿಲ್ಲ. ಲೈಕ್ ಕುಕ್ಕುಂಬರು ಮತ್ತು ಪೈನಾಪಲ್ ಮತ್ತು ಸೋಡಾ, ಈ ರೀತಿ ಲೈಟ್ ಫುಡ್ನ ಮಾತ್ರನೇ ತಿಂದಿದ್ದು. ಸೊ ಫೈನಲಿ ಗಾಳಿ ಗೋಪುರ ಮಾತ್ರ ನಾವು ರೀಚ್ ಆಗಿಬಿಟ್ವಿ. ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗಣೇಶ. ನಾನಂತೂ ಇಲ್ಲಿ ಫಸ್ಟ್ ನಿಲ್ಲಿಸ್ಕೊಂಡು ನಮ್ಮ ಡ್ಯಾಡಿ ಹತ್ರ ಒಂದು ಫೋಟೋ ತೆಗೆಸ್ಕೊಂಡೆ. ಸೊ ಫೋಟೋ ತೆಗೆಸ್ಕೊಂಡು ಮತ್ತೆ ಏನಾದರೂ ತಿನ್ನಬೇಕಲ್ವ ಅಂತ ಅನ್ನಿಸ್ತಿತ್ತು. ಸೊ ಇಲ್ಲಿ ನಾನು ಮತ್ತೆ ಸ್ವೀಟ್ ಕಾರ್ನ್ ತೊಗೊಂಡೆ. ಸೊ ಅದಕ್ಕೆ ಸ್ಪೈಸಿ ಬೇಡ ಅಂದ್ಬಿಟ್ಟು ವಿತೌಟ್ ಸ್ಪೈಸಿನೇ ಸ್ವೀಟ್ ಕಾರ್ನ್ ತೊಗೊಂಡೆ. ಸೊ ಸ್ವೀಟ್ ಕಾರ್ನ್ ತೊಗೊಂಡು ಸೈಲೆಂಟಾಗಿ ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು, ಬಿಕಾಸ್ ಹತ್ತಕ್ಕೆ ಇನ್ನೂ ಎನರ್ಜಿ ಬೇಕಲ್ವ, ಇನ್ನೂ ತುಂಬಾ ಸ್ಟೆಪ್ಸ್ ಇತ್ತು. ನಾವು ಇನ್ನೂ ತುಂಬ ದೂರ ಹೋಗಬೇಕು. ನಡೆಯೋದಂತೂ ಇಲ್ಲಿಂದನೇ ನಮಗೆ ಸ್ಟಾರ್ಟ್ ಆಗೋದು ಜಾಸ್ತಿ. ಯಾಕಂದರೆ ಇಲ್ಲಿಂದ ಸ್ಟೆಪ್ಸ್ ಇರೋದಕ್ಕಿಂತ ಕಿಲೋಮೀಟರ್ಸಲ್ಲಿ ನಡೆಯೋದೇ ನಮಗೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಎನರ್ಜಿ ಅನ್ನೋದು ಮಸ್ಟ್ ಆ್ಯಂಡ್ ಕಂಪಲ್ಸರಿ. ಸೊ ತಿರುಮಲ ಬೆಟ್ಟ ಹತ್ತಬೇಕಾದ್ರೆ ನಾವು ಯಾವಾಗಲೂ ತಿಂದ್ಕೊಂಡೇ ಹತ್ತಬೇಕು. ಇಲ್ಲ ಹೊಟ್ಟೆ ಹಸಿವಲ್ಲಿ ಹತ್ತಿದ್ರೆ ನಿಜವಾಗ್ಲೂ ಸುಸ್ತಾಗಿ ಬಿದ್ದೋಗ್ತೀವಿ. ಅದಕ್ಕೋಸ್ಕರ ORS ಪೌಡರು ಮತ್ತು ಗ್ಲೂಕೋಸ್ ಇದನ್ನೆಲ್ಲ ಕ್ಯಾರಿ ಮಾಡೋದ್ರಿಂದ ಸ್ವಲ್ಪ ಬೆಸ್ಟ್. ಸೊ ಇಲ್ಲಿ ನೋಡಿದ್ರೆ ಜಿಂಕೆಗಳು ನೋಡ್ತೀವಿ. ಜಿಂಕೆಗಳು ಅಲ್ಲೊಂದು ಕಾಣಿಸ್ತಿದೆ, ಬಟ್ ಅಷ್ಟೊಂದು ಜಾಸ್ತಿ ಕಾಣಿಸ್ತಿಲ್ಲ. ಬಟ್ ನೈಟ್ ಹೊತ್ತಾದ್ರೆ ಚಿರತೆಗಳು ಆಚೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನೈಟ್ ಹೊತ್ತನ್ನ ನೀವು ಸ್ಟೆಪ್ಸ್ ಹತ್ತೋದನ್ನು ಅವಾಯ್ಡ್ ಮಾಡ್ಕೊಬೇಕು. ಯಾಕಂದರೆ ಚಿರತೆಗಳು ಆ ಟೈಮಲ್ಲಿ ಆಚೆ ಬರುತ್ತೆ ಅಂತ ಒಂದು ಅವೇರ್ನೆಸ್ ಬೋರ್ಡ್ ಇದೆ, ಬಿ ಅವೇರ್ ಅಂತ. ಸೊ ಅದಕ್ಕೋಸ್ಕರ ನೀವು ಮಾರ್ನಿಂಗೇ ಹತ್ತೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ನಾವಾದರೆ ಮಾರ್ನಿಂಗೇ ಸ್ಟಾರ್ಟ್ ಆಗಿದ್ದು ಅದಕ್ಕೋಸ್ಕರ. ಸೊ ಜಿಂಕೆಗಳು ಜಾಸ್ತಿ ಕಾಣಿಸಿದ್ರೆ ತುಂಬಾ ಕಮ್ಮಿ ಕಾಣಿಸ್ತು. ಮತ್ತು ಜಿಂಕೆಗಳ್ದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂತಂದರೆ, ನಾವು ಸ್ಟೆಪ್ಸ್ ಹತ್ತ ಒಂದು ಜಿಂಕೆನ ಕೊಂಬಿಟ್ಕೊಂಡು ಯಾರೋ ಇಬ್ಬರು ಹುಡುಗರು ಅದನ್ನು ಫುಡ್ ತಿನ್ಸೋಕ್ಕೆ ಹತ್ರ ಬಂತು. ಅದು ತಿನ್ನಿಸ್ಬೇಕಾದ್ರೆ ಅದು ಏನು ಮಾಡಿದ್ರು, ಅವರು ಕೊಂಬಿಟ್ಕೊಂಡು ಅದೇ ಒಂದು ಸ್ವಲ್ಪ ಫುಲ್ ಅಲ್ಲಿರೋರೆಲ್ಲ ಬಿಡ್ರಿ ಅದು ಇದು ಅಂತ ಒಂದು ಸ್ವಲ್ಪ ಜಗಳ ಆಗೋ ಇನ್ಸಿಡೆಂಟ್ ತನಕ ಬಂದಿತ್ತು. ಆಮೇಲೆ ಅವರು ಬಿಟ್ಬಿಟ್ಟು ಸೊ ಅದು ಹೊರಟೋಯ್ತು. ಇಲ್ಲಾಂದರೆ ಅದು ಚುಚ್ಚಿಬಿಡೋದು ಮತ್ತೇನೇನೋ ಆಗಿರೋದು. ಈ ರೀತಿ ಒಂದು ಇನ್ಸಿಡೆಂಟ್ ಆಯಿತು ಇದರಲ್ಲಿ. ಸೊ ನಾವು ವೈಲ್ಡ್ ಅನಿಮಲ್ಸ್ ಹತ್ರ ಹೋದಾಗ ಸ್ವಲ್ಪ ಹುಷಾರಾಗಿರಬೇಕು, ಅವೇರ್ನೆಸ್ ಇರಬೇಕು ಅಂತ ನಾನು ಹೇಳ್ತೀನಿ. ಸೊ ನೋಡಿ, ಇಲ್ಲಂತೂ ಜಿಂಕೆಗಳು ನಿಜವಲ್ಲೂ ಜಿಂಕೆ, ಕೋತಿ ಪ್ರತಿಯೊಂದು ನಾವು ನೋಡ್ತಾಯಿದ್ದೀವಿ. ಮತ್ತು ನಾವು ನನಗಂತೂ ಜಿಂಕೆ ಕಾಮನ್ನಾಗಿ ಒಂದೊಂದೇ ಕಾಣಿಸ್ತು. ಹೊತ್ತು ಅಟ್ ಎ ಟೈಮಲ್ಲಿ ಗ್ರೂಪಾಗಿ ಕಾಣಿಸ್ತಿಲ್ಲ, ತುಂಬಾ ಕಮ್ಮಿಯಾಗಿ ಕಾಣಿಸ್ತು.
ಬಟ್ ಫೈನಲಿ ಕಾಣಿಸ್ತಲ್ಲ ಅಂತ ಒಂದು ಹ್ಯಾಪಿನೆಸ್ ಆಗಿತ್ತು. ಸೊ ನೋಡಿದರೆ ಜಿಂಕೆಗಳು ಲೈನಾಗಿ ಒಂದ್ರ ಮೇಲೆ ಒಂದೊಂದರಿಂದ ಒಂದು ಹೋಗ್ತಾ ಇದೆ ನೀಟಾಗಿ. ಮತ್ತು ಇಲ್ಲಿ ಕೂಡ ತುಂಬ ಚೆನ್ನಾಗಿ ಕಲ್ಲಲ್ಲಿ ಮನೆ ಕಟ್ತಾರೆ. ಸೊ ಆ ರೀತಿ ಮನೆ ಕಟ್ಟೋದ್ರಿಂದ ಅವರು ಮನೆ ಕಟ್ಕೋತಾರೆ ಅನ್ನೋ ಒಂದು ಡ್ರೀಮ್ ಫುಲ್ಫಿಲ್ ಆಗುತ್ತೆ ಅಂತ. ಸೊ ನೀವು ಕೂಡ ಹೋದರೆ ಈ ರೀತಿ ಕಟ್ಟಿ ಮಿಸ್ ಮಾಡ್ಕೊಂಬಿಡಿ. ಸೊ ನಾನು ಕೂಡ ಒಂದು ಇಲ್ಲಿ ಕಟ್ಟಿದೆ, ಮನೆ ಕಟ್ಟಬೇಕು ಅಂತ ನನಗೂ ಆಸೆ ಇದೆ. ಅದಕ್ಕೋಸ್ಕರ ಈ ರೀತಿ ಸ್ಟೋನ್ಸಲ್ಲಿ 3 to 4 floors ಅಷ್ಟು ಸ್ಟೋನ್ಸ್ ಇಕ್ಕಿ ಮನೆ ಕಟ್ತಾರೆ ಅన్నమాట. ಸೊ ಆಮೇಲೆ ಇಲ್ಲಿ ಹೋಗ್ತಾ ಹೋಗ್ತಾ ನೆಕ್ಸ್ಟು ನಾವು ಇಲ್ಲೊಂದು ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಂತೂ ನಿಜವಾಗ್ಲೂ ಇದು ನಾನು ಯಾವತ್ತೂ ನೋಡಿಲ್ಲ, ಸೇಮ್ ಅಳಿಲ್ ಥರನೇ, ಬಟ್ ಅದು ಡಿಫ್ರೆಂಟಾಗಿದೆ. ಏನಪ್ಪ ಅಂತಂದರೆ ಬಟ್ ಇದಕ್ಕೆ ಹತ್ತಿರ ಹೋಗೋಕ್ಕೆ ಭಯ ಆಗ್ತಿದೆ. ಇದು ತುಂಬಾ ಡಿಫ್ರೆಂಟಾಗಿದೆ, ನೋಡೇ ಇಲ್ಲ ಅಂತ. ನಾನಂತೂ ಇದನ್ನು ನಿಜವಾಗ್ಲೂ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಟ್ ಅಳಿಲ್ ಥರನೇ ಅನಿಸ್ತಿದೆ. ಆಮೇಲೆ ಇದಕ್ಕೆ ಪೂಜಾರಿ ಬಂದುಬಿಟ್ಟು ಬೇರೆಯವ್ರು ಯಾರೋ ತಿನ್ಸಕ್ಕೆ ಬಂದರೆ ಅವ್ರು ತಿನ್ಸಕ್ಕೆ ಬಿಡಲಿಲ್ಲ. ಅವರು ಪೂಜಾರಿನೇ ಬಂದು ಇದಕ್ಕೆ ತಿನ್ನಿಸ್ತಾಯಿದ್ರು ನೋಡಿ. ಅವ್ರು ತಿನ್ಸಕ್ಕೆ ಬಂದರೆ ಪೂಜಾರಿ ಬಿಟ್ಟಿಲ್ಲ. ಸೊ ಬೇರೆಯವ್ರು ತಿನ್ನಿಸಿದ್ರು. ಈ ಟೆಂಪಲನ್ನು ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ಸಿಗುತ್ತೆ. ಸೊ ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ಯಾವ ಟೆಂಪಲ್ನೂ ಮಿಸ್ ಮಾಡ್ಕೊಬಾರ್ದು. ಪ್ರತಿಯೊಂದು ನಾವು ಬೆಟ್ಟ ಹತ್ಬೇಕಾದ್ರೆ ಎಲ್ಲ ಟೆಂಪಲ್ನ ವಿಸಿಟ್ ಮಾಡಿಕೊಂಡು ನಿಧಾನಕ್ಕೆ ಹೋಗಿ. ನೀವು ಅಷ್ಟೇ ಯಾವುದನ್ನು ಅರ್ಜೆಂಟಲ್ಲಿ ಹರಿಬರಿಯಾಗಿ ಬೆಟ್ಟ ಹತ್ಬಿಡ್ಬೇಕು ಅಂತ ಅಂದ್ಬಿಡಿ ನಿಧಾನಕ್ಕೆ ಹತ್ತಿ ಮತ್ತು ನಿಮಗೂ ಆಯಾಸನೂ ಆಗೋದಿಲ್ಲ ಮತ್ತು ತುಂಬ ಟಯರ್ಡ್ನೆಸ್ ಬರೋಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಬೆಟ್ಟ ಹತ್ಕೊಂಡು ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಬನ್ನಿ. ಸೊ ಫೈನಲಿ ಆಲ್ಮೋಸ್ಟ್ ಹತ್ತತ್ರ ಬೆಟ್ಟಗಳೆಲ್ಲ ಹತ್ಕೊಂಡು ನಿಧಾನಕ್ಕೆ ನಾವು ಹೋಗ್ತಾಯಿದ್ದೀನಿ. ಸೊ ಯಾವಾಗಲೂ ತಿರುಪತಿಗೆ ಹೋಗಬೇಕು ಅಂತಂದರೆ ನಮಗೆ ತುಂಬಾ ದೇವರು ಕರ್ಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಆ ದೇವ್ರ ಆಜ್ಞೆ ಇಲ್ದರೆ ನಾವು ತಿರುಮಲಗೆ ಹೋಗೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ನಾನದೇ ತುಂಬ ಸತಿ ಪ್ಲ್ಯಾನ್ ಮಾಡಿದೆ, ಬಟ್ ಪ್ಲ್ಯಾನ್ ಎಲ್ಲ ಫೇಲ್ಯೂರ್ ಆಗುತ್ತೆ. ಬಟ್ ಫೈನಲಿ ಹೋಗೋಕ್ಕೆ ದೇವ್ರ ಕರೆ ಕೊಟ್ಟ ಅಂತ ಅನ್ಕೋತಾ ಇದ್ದೀನಿ. ಸೊ ನನಗಂತೂ ತುಂಬಾ ಖುಷಿ ಆಗುತ್ತೆ. ತಿರುಪತಿಗೆ ಹೋಗ್ತಾ ಇದ್ದೀನಿ ಅಂದಿದ ತಕ್ಷಣ ನನಗಂತೂ ಆ ಬಿಫೋರ್ ಡೇನೇ ನಾನು ಸರಿಯಾಗಿ ಕೂಡ ನಿದ್ದೆ ಕೂಡ ಮಾಡಿರಲಿಲ್ಲ. ಸೊ ಬಟ್ ಎನರ್ಜಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ ದೇವ್ರನ್ನ ನೆನೆಸ್ಕೊಂಡು ಬೆಟ್ಟನ ಹತ್ಕೊಂಡು ನಮ್ಮ ಡ್ಯಾಡಿಯರೇ ಬೆಟ್ಟ ಹತ್ತೋದು ಬೇಡ, ಬಸ್ಸಲ್ಲೇ ಹೋಗೋಣ, ಟಿಕೆಟು ಬೇರೆ ತೊಗೊಂಡ್ಬಿಟ್ಟಿದ್ದೀವಿ, 1 o'clock ದರ್ಶನ ಇದೆ, ಅಷ್ಟರಲ್ಲಿ ಹತ್ತಕ್ಕಾಗಲ್ಲ ಅಂತಂದು. ಬಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಬೆಟ್ಟ ಹತ್ಬಿಟ್ವಿ. ಸೊ ನಮ್ಗೆ ಆಮೇಲೆ ಆ ಇನ್ಫಾರ್ಮೇಷನ್ ಗೊತ್ತಿದ್ದು. ಸೊ ನೀವು ಕೂಡ ಯಾರಾದರೂ ಫ್ರೀ ದರ್ಶನದಲ್ಲಿ ವಿತೌಟ್ ಬುಕ್ಕಿಂಗ್ ದರ್ಶನದ್ದು ಟಿಕೆಟ್ ಇಲ್ಲ ಅಂತ ಅಂದಾಗ ಈ ರೀತಿ ಆ ವಿಷ್ಣು ನಿವಾಸ್ ಪಕ್ಕನೇ ನಮಗೆ ಟಿಕೆಟ್ಸ್ ಕೊಡ್ತಾ ಇರ್ತಾರೆ. ಸೊ ಆಧಾರ್ ಕಾರ್ಡಿಂದ ಇಟ್ಕೊಂಡು ಅವ್ರಿಗೆ ತೋರಿಸಿದ್ರೆ ಅವ್ರು ನಮಗೆ ಟಿಕೆಟ್ನ ಕೊಡ್ತಾರೆ. ಸೊ ಎಷ್ಟು ಜನ ಇದ್ದೀರೋ ಅಷ್ಟು ಜನನೂ ಕ್ಯೂವಲ್ಲಿ ನಿಂತ್ಕೊಂಡೆ ಟಿಕೆಟ್ ತೊಗೊಬೇಕು. ಎಲ್ಲರೂ ಆಧಾರ್ ಕಾರ್ಡ್ ತೊಗೊಂಡು ಒಬ್ಬರು ಟಿಕೆಟ್ ತೊಗೊಳ್ಳೋ ಕ್ಯೂವಲ್ಲಿ ನಿಂತ್ಕೊಂಡೆ ಅವ್ರು ಕೊಡೋದಿಲ್ಲ. ಸೊ ಅವ್ರವ್ರ ಆಧಾರ್ ಕಾರ್ಡ್ಸ್ ಅವ್ರವರೇ ನಿಂತ್ಕೊಂಡು ಕ್ಯೂವಲ್ಲಿ ತೊಗೊಂಡ್ರೆ ಮಾತ್ರ ಕೊಡ್ತಾರೆ, ಅದನ್ನು ಫ್ರೀ ಟಿಕೆಟೇ. ಸೊ ಆ ಟಿಕೆಟ್ ಇದ್ದರೆ ನಮಗೆ 2 hours ದರ್ಶನ ಅನ್ನೋದು ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಟಿಕೆಟ್ಸ್ನ ತೊಗೊಳ್ಳಿ. ಯಾಕೆ ಈ ಟಿಕೆಟ್ಸ್ ನಮಗೆ ಡೇಯಲ್ಲಿ ಯಾವಾಗಲೂ ಅವೈಲೇಬಿಲಿಟಿ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಹತ್ಕೊಂಡು ಬರ್ತಾ ಇದ್ದೀವಿ. ನನಗಂತೂ ಆಲ್ಮೋಸ್ಟ್ 2 ಆಗೋಯ್ತು. ಅದಕ್ಕೆ ನಾನು ಏನು ಮಾಡಿದೆ, ವಾಟರ್ಗೆ ಗ್ಲೂಕೋಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಹತ್ಕೊಂಡು ಬಂದೆ. ಇನ್ನು ನೋಡಿ ಹತ್ತಿದ್ರೆ 2500 ಸ್ಟೆಪ್ಸ್ ಇನ್ನೂ ಇದೆ. ಸೊ ಇದಾದಮೇಲೆ ಅಲ್ಪಿರಿ ಸ್ಟೆಪ್ಸ್ ಬರುತ್ತೆ. ನೋಡಿದ್ರೆ 3000, ಫೈನಲಿ 3200. ಸೊ ಹತ್ಕೊಂಡು ಬರ್ತಾ ಇದ್ದೀವಿ ನಿಜವಾಗ್ಲೂ. ಇದಾದಮೇಲೆ ಅಲ್ಪಿರಿ ಮೆಟ್ಲು ಬರುತ್ತೆ. ಸೊ ಅಲ್ಲಿ ಮೊಣಕಾಲಲ್ಲಿ ಸ್ಟೆಪ್ಸ್ ಹತ್ತುತ್ತಾರೆ. ಸೊ ನಾನು ಕೂಡ ಹತ್ತಬೇಕು ಅಂತ ಟ್ರೈ ಮಾಡೋಣ ಒನ್ಸ್ ಅಂದ್ಬಿಟ್ಟು ಸೊ ಫಸ್ಟ್ ಒಂದು 2 steps ಹತ್ತಿದೆ. ಸೊ 2 steps ಹತ್ತಿದ್ಮೇಲೆ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿಯಾಗಿ ಹತ್ಬಿಟ್ಟೆ. ಸೊ ಫೈನಲಿ ನಾವೆಲ್ಲ ಸ್ಟೆಪ್ಸೆಲ್ಲ ಹತ್ತಿದ್ದಾಗೋಯ್ತು. ಬೆಟ್ಟ ಅಂತೂ ರೀಚ್ ಆಗಿಬಿಟ್ಟು ಮತ್ತು ಲಗೇಜ್ ಕೌಂಟರ್ಗೆ ಹೋಗಿ ಲಗೇಜಸ್ನೆಲ್ಲ ತೊಗೊಂಡು ನಾವಿಲ್ಲಿ ಯಾವುದೇ ಅಂತ ರೂಮ್ಗಳು ತೊಗೊಂಡಿಲ್ಲ. ಸೊ ಮೇಲೆ ಕೂಡ ನಮಗೆ ಲಾಕರ್ ಫೆಸಿಲಿಟಿ ಇರುತ್ತೆ. ಅಲ್ಲಿ ಹೋಗಿಬಿಟ್ಟು ಲಾಕರ್ಸ್ ತೊಗೊಂಡು ನಾವು ಲಗೇಜೆಲ್ಲ ಅಲ್ಲಿ ಇಕ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತೀವಿ. ಸೊ ಈ ರೀತಿ ನಮಗೆ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ನಮಗೆ ತಿರುಪತಿಲಿ ಈ ರೀತಿ ಆಚೆ ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ಇಲ್ಲಿ ವೀಡಿಯೋಸ್ಗಾಗಲಿ ಫೋಟೋಸ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸಸ್ಸು ಅಂತ ಹೇಳ್ಬೋದು. ಇಲ್ಲಿ ಡೇ ಅಲ್ಲದೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗೋಯಿತು. ಸೊ ನಾವು ಬೆಟ್ಟ ಹತ್ತಿ ಎಲ್ಲ ಮುಗಿದೋ ಅಷ್ಟರಲ್ಲಿ ಒಂದು 2 o'clock ಆಯಿತು. ನಾವು ನಿಧಾನಕ್ಕೆ ಬೆಟ್ಟ ಹತ್ತಿಂದ ಲೇಟ್ ಆಯಿತು, ಇಲ್ಲಾಂದರೆ ಇನ್ನೂ ಬೇಗ ಹತ್ಬಿಡ್ತಿದ್ವಿ. ಸೊ ಬೆಟ್ಟ ಹತ್ತಿ ಮತ್ತು ಲಾಕರ್ಸಲ್ಲಿ